ತನಿಷ್ ಅವರ ಪಾತ್ರ ಏನು ಅನ್ನೋಂಥದ್ದು, ತನಿಷ್ ಅವರ ಪಾತ್ರ ಏನು ಸಿನಿಮಾದಲ್ಲಿ ಅನ್ನೋಂಥದ್ದು ಒಂದು ಈಗ ಆಲ್ರೆಡಿ ಇನ್ನೇನು ರಿಲೀಸ್ ಅಂತಿದೆ. ಹಾಂ, ಇಂಥ 3 ದಿನ 4 ದಿನದಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಬಾಸ್ ಅಂತ. ನನ್ನ ಈ ಸಿನಿಮಾದಲ್ಲಿ ಎಲ್ಲರೂ ಬಾಸ್ ಬಾಸ್ ಅಂತ ಕರೀತಾ ಇರ್ತಾರೆ. ಅದಕ್ಕೋಸ್ಕರ ಸಿನಿಮಾ ಟೈಟಲ್ಲು ಕೂಡ ಬಾಸ್ ಆಗಿರುತ್ತೆ. ನನ್ನ ಸಿನಿಮಾ ಪಾತ್ರದ ಹೆಸರು ತನುಷ್ ಅಂತ. ಈಗ ಫೈನಲಿ ನೈಜ ಘಟನೆನ ಕಾಲ್ಪನಿಕ ಕಥೆನ ಅನ್ನೋಂಥದ್ದು, ಅಂದರೆ ಈ ಸಿನಿಮಾ ಆ್ಯಸ್ ಯೂಶುವಲ್ ನಡೆದ ಘಟನೆಗೆ ಹತ್ತಿರ ಅನ್ನೋಂಥದ್ದು ಇತ್ತು. ಅದಕ್ಕೆ ನಿಮ್ಮ ಕಡೆಯಿಂದ ಸಿಗುವಂಥ ಉತ್ತರ ಅಲ್ಲ, ಇವಾಗ ಕನೆಕ್ಟ್ ಆಗ್ತಾರೆ ಆಡಿಯನ್ಸು. ಸಿನಿಮಾ ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಕನೆಕ್ಟ್ ಆಗ್ತಾರೆ. ಅದೇ ಇಂಪಾರ್ಟೆಂಟ್ ಪ್ಲಸ್ ಪಾಯಿಂಟು ಸಿನಿಮಾಗೆ. ನೋ ನೆಗೆಟಿವ್ ಇನ್ ದಿ ಸಿನಿಮಾ. ಅಂದರೆ ಯಾವುದೇ ರೀತಿಯಾದಂಥ ನೆಗೆಟಿವಿಟಿ ಯಾವುದೂ ಇಲ್ಲ ಸಿನಿಮಾದಲ್ಲಿ. ಕನೆಕ್ಟ್ ಆಗ್ತಾರೆ ಆಡಿಯನ್ಸು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲರೂ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ಇದು. ಇವಾಗ ಚಿಕ್ಕ ಮಕ್ಳನ್ನ ಕರ್ಕೊಂಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಫುಲ್ ಫ್ಯಾಮಿಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಥರ ಯಾವುದೂ ಸಿನಿಮಾದಲ್ಲಿ ಸೀನ್ಸ್ಗಳಿಲ್ಲ. ಸಿನಿಮಾ ಕನೆಕ್ಟ್ ಆಗುತ್ತೆ. ಫೈನಲಿ ವಿಜಯಲಕ್ಷ್ಮಿ ಮೇಡಮ್ಗೆ ಏನಾದ್ರು ಸಿನಿಮಾ ತೋರಿಸುವಂಥ ಪ್ರಯತ್ನ ಆಗುತ್ತಾ ಅಥವಾ ಹೇಗೆ ಅನ್ನೋಂಥದ್ದು? ಅದೇ ವಿಜಯಲಕ್ಷ್ಮಿ ಮೇಡಮ್ ಅವ್ರು ನೋಡಿಲ್ಲ ಸಿನಿಮಾ. ಅವ್ರು ಅಡ್ವೊಕೇಟ್ ನೋಡಿರ್ತಾರೆ ಸಿನಿಮಾ. ಅವ್ರು ನೋಡಿಬಿಟ್ಟು ಅವ್ರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಅದರ ಒಪಿನಿಯನು ಮತ್ತು ರಿವ್ಯೂಸ್ ಹೇಳಿರ್ತಾರೆ ಅವರು. ಫೈನಲಿ ರಿಲೀಸ್ ಆಗ್ತದೆ ಎಷ್ಟು ಥಿಯೇಟ್ರಲ್ಲಿ? ಥಿಯೇಟ್ರ್ ಲಿಸ್ಟೆಲ್ಲ ಇನ್ನೂ ಬಂದಿಲ್ಲ. ಇನ್ನೂ ನಾಳೆ ನಾಡೋದು ಗೊತ್ತಾಗುತ್ತೆ ಥಿಯೇಟ್ರ್ ಲಿಸ್ಟೆಲ್ಲ ಎಷ್ಟು ಥಿಯೇಟ್ರ್ಗಳು ಸಿಗುತ್ತೆ ಅಂತೆಲ್ಲ. ಆದಷ್ಟು ನಮ್ಮ ಕೈಲಾದಂಥ ಪ್ರಯತ್ನ ನಾವು ಮಾಡ್ತೀವಿ, ಆನೆಸ್ಟ್ ಪ್ರಯತ್ನ ನಾವು ಮಾಡ್ತೀವಿ. ಸಿನಿಮಾನ ಜನಗಳು ಹತ್ರಕ್ಕೆ ತಲುಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬಾಸ್ ಸಿನಿಮಾದ ನಾಯಕ ನಟ ತನುಷ್ ಶಿವಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು. ತನಿಷ್ ಅವರ ಪಾತ್ರ ಏನು ಅನ್ನೋಂಥದ್ದು, ತನಿಷ್ ಅವರ ಪಾತ್ರ ಏನು ಸಿನಿಮಾದಲ್ಲಿ ಅನ್ನೋಂಥದ್ದು ಒಂದು ಈಗ ಆಲ್ರೆಡಿ ಇನ್ನೇನು ರಿಲೀಸ್ ಅಂತಿದೆ. ಹಾಂ, ಇಂಥ 3 ದಿನ 4 ದಿನದಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಬಾಸ್ ಅಂತ. ನನ್ನ ಈ ಸಿನಿಮಾದಲ್ಲಿ ಎಲ್ಲರೂ ಬಾಸ್ ಬಾಸ್ ಅಂತ ಕರೀತಾ ಇರ್ತಾರೆ. ಅದಕ್ಕೋಸ್ಕರ ಸಿನಿಮಾ ಟೈಟಲ್ಲು ಕೂಡ ಬಾಸ್ ಆಗಿರುತ್ತೆ. ನನ್ನ ಸಿನಿಮಾ ಪಾತ್ರದ ಹೆಸರು ತನುಷ್ ಅಂತ. ಈಗ ಫೈನಲಿ ನೈಜ ಘಟನೆನ ಕಾಲ್ಪನಿಕ ಕಥೆನ ಅನ್ನೋಂಥದ್ದು, ಅಂದರೆ ಈ ಸಿನಿಮಾ ಆ್ಯಸ್ ಯೂಶುವಲ್ ನಡೆದ ಘಟನೆಗೆ ಹತ್ತಿರ ಅನ್ನೋಂಥದ್ದು ಇತ್ತು. ಅದಕ್ಕೆ ನಿಮ್ಮ ಕಡೆಯಿಂದ ಸಿಗುವಂಥ ಉತ್ತರ ಅಲ್ಲ, ಇವಾಗ ಕನೆಕ್ಟ್ ಆಗ್ತಾರೆ ಆಡಿಯನ್ಸು. ಸಿನಿಮಾ ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಕನೆಕ್ಟ್ ಆಗ್ತಾರೆ. ಅದೇ ಇಂಪಾರ್ಟೆಂಟ್ ಪ್ಲಸ್ ಪಾಯಿಂಟು ಸಿನಿಮಾಗೆ. ನೋ ನೆಗೆಟಿವ್ ಇನ್ ದಿ ಸಿನಿಮಾ. ಅಂದರೆ ಯಾವುದೇ ರೀತಿಯಾದಂಥ ನೆಗೆಟಿವಿಟಿ ಯಾವುದೂ ಇಲ್ಲ ಸಿನಿಮಾದಲ್ಲಿ. ಕನೆಕ್ಟ್ ಆಗ್ತಾರೆ ಆಡಿಯನ್ಸು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲರೂ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ಇದು. ಇವಾಗ ಚಿಕ್ಕ ಮಕ್ಳನ್ನ ಕರ್ಕೊಂಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಫುಲ್ ಫ್ಯಾಮಿಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಥರ ಯಾವುದೂ ಸಿನಿಮಾದಲ್ಲಿ ಸೀನ್ಸ್ಗಳಿಲ್ಲ. ಸಿನಿಮಾ ಕನೆಕ್ಟ್ ಆಗುತ್ತೆ. ಫೈನಲಿ ವಿಜಯಲಕ್ಷ್ಮಿ ಮೇಡಮ್ಗೆ ಏನಾದ್ರು ಸಿನಿಮಾ ತೋರಿಸುವಂಥ ಪ್ರಯತ್ನ ಆಗುತ್ತಾ ಅಥವಾ ಹೇಗೆ ಅನ್ನೋಂಥದ್ದು? ಅದೇ ವಿಜಯಲಕ್ಷ್ಮಿ ಮೇಡಮ್ ಅವ್ರು ನೋಡಿಲ್ಲ ಸಿನಿಮಾ. ಅವ್ರು ಅಡ್ವೊಕೇಟ್ ನೋಡಿರ್ತಾರೆ ಸಿನಿಮಾ. ಅವ್ರು ನೋಡಿಬಿಟ್ಟು ಅವ್ರಿಗೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಅದರ ಒಪಿನಿಯನು ಮತ್ತು ರಿವ್ಯೂಸ್ ಹೇಳಿರ್ತಾರೆ ಅವರು. ಫೈನಲಿ ರಿಲೀಸ್ ಆಗ್ತದೆ ಎಷ್ಟು ಥಿಯೇಟ್ರಲ್ಲಿ? ಥಿಯೇಟ್ರ್ ಲಿಸ್ಟೆಲ್ಲ ಇನ್ನೂ ಬಂದಿಲ್ಲ. ಇನ್ನೂ ನಾಳೆ ನಾಡೋದು ಗೊತ್ತಾಗುತ್ತೆ ಥಿಯೇಟ್ರ್ ಲಿಸ್ಟೆಲ್ಲ ಎಷ್ಟು ಥಿಯೇಟ್ರ್ಗಳು ಸಿಗುತ್ತೆ ಅಂತೆಲ್ಲ. ಆದಷ್ಟು ನಮ್ಮ ಕೈಲಾದಂಥ ಪ್ರಯತ್ನ ನಾವು ಮಾಡ್ತೀವಿ, ಆನೆಸ್ಟ್ ಪ್ರಯತ್ನ ನಾವು ಮಾಡ್ತೀವಿ. ಸಿನಿಮಾನ ಜನಗಳು ಹತ್ರಕ್ಕೆ ತಲುಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಬಾಸ್ ಸಿನಿಮಾದ ನಾಯಕ ನಟ ತನುಷ್ ಶಿವಣ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.